ವಾಲ್ಮೀಕಿ ಸಮುದಾಯಕ್ಕೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶ ಭುಗಿಲೆದಿದೆ. ಪ್ರಮುಖವಾಗಿ ಸಮುದಾಯದ ಸಚಿವರ ಸ್ಥಾನ ಕಿತ್ತುಕೊಂಡಿದೆ ಅಂತ ಅಸಮಾಧಾನ ಹೊರಹಾಕಿದ್ದು, ಸಿಎಂ ಕೈಗೊಳ್ಳುವಂತಹ ಈ ಜಿಲ್ಲಾ ಪ್ರವಾಸಕ್ಕೆ ತಡೆ ಒಡ್ಡುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ. ಅದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಗಲಕೋಟೆ ಜಿಲ್ಲಾ ವಾಲ್ಮೀಕಿ ಮಹಾಸಭಾ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದೆ. ರಾಜ್ಯದಲ್ಲಿ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ. ಸಮುದಾಯಕ್ಕೆ ನಿಗಮ ಮಂಡಳಿ ಸ್ಥಾನ ನೀಡಿಲ್ಲ ಅಂತ ಕಿಡಿಕಾರಿದೆ. ಸಮುದಾಯದ ಸಚಿವರನ್ನ ತೆರವುಗೊಳಿಸಿದ ಸಿದ್ದರಾಮಯ್ಯನ ವಿರುದ್ಧ ವಾಲ್ಮೀಕಿ ಮಹಾಸಭಾ ಕೆಂಡಾಮಂಡಲವಾಗಿದೆ. ಮಹಾನ್ ಗುರು, ತತ್ವಜ್ಞಾನಿ, ದಾರ್ಶನಿಕ, ಹಿತಚಿಂತಕರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಜಮಖಂಡಿ ಮತಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರು ಈ ಮಹರ್ಷಿ ವಾಲ್ಮೀಕಿ ಅವರು ತಮ್ಮ ಕುಟುಂಬ ನಿರ್ವಹಣೆಗಾಗಿ ಮಾಡಬಾರದ ಕೆಲಸವನ್ನು ಮಾಡ್ತಿದ್ರು ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ. ಈ ಪದ ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಏನಪ್ಪಾ ಅಂತಂದ್ರ ಒಂದು ನೋವನ್ನು ತರ್ತಕ್ಕಂಥ ಒಂದು ಹೇಳಿಕೆ. ಇದನ್ನ ತಾವು ಯಾವ ಅಧ್ಯಯನದ ಮೂಲಕ ತಿಳ್ಕೊಂಡ್ರಿ, ತಮಗೆ ಯಾರು ಮಾರ್ಗದರ್ಶನ ಮಾಡಿದ್ರು, ಇದನ್ನ ನೀವು ಇವತ್ತೇನಪ್ಪಾ ಅಂತಂದ್ರ ವಾಲ್ಮೀಕಿ ಸಮಾಜದ ಮುಂದೆ ಸ್ಪಷ್ಟೀಕರಣ ಕೊಡಬೇಕು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಲ್ಮೀಕಿ ಮಹಾಸಭಾ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅಕ್ಟೋಬರ್ 13ರಂದು ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗಡಿ ಮಠಕ್ಕೆ ಆಗಮಿಸಲಿರುವ ಸಿಎಂ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಬಿಸಿ ಮುಟ್ಟಿಸುವ ಮೂಲಕ ವಾಲ್ಮೀಕಿ ಮಹಾಸಭಾ ಸಮುದಾಯಕ್ಕೆ ಆದ ಅನ್ಯಾಯದ ಕುರಿತು ಗಮನ ಸೆಳೆಯುವ ಎಚ್ಚರಿಕೆ ನೀಡಿದೆ. ಸಿದ್ದರಾಮಯ್ಯ ಅವರು ಬಂಡಿಗನಿಗೆ ಬರ್ತಾ ಇದ್ದಾರೆ, ಜಮಖಂಡಿ ತಾಲೂಕು ಬಂಡಿಗನಿಗೆ. ಅಲ್ಲಿ ನಾವು ಹೋಗಿ ಪ್ರತಿಭಟಿಸಿ ನಮ್ಮ ಹಕ್ಕನ್ನು ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ. ಈಗೇನು ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡವ್ರ ಮೇಲೆ ಕೊಟ್ಟರ ಮೇಲೆ ಕಾನೂನು ಕ್ರಮ ತಗೋಬೇಕಂತೇಳಿ ಸರ್ಕಾರನೂ ಆದೇಶ ಮಾಡಿದೆ, ಕೋರ್ಟ್ದು ಆದೇಶ ಇದೆ. ಅದ್ರ ಪ್ರಕಾರ ತಕ್ಷಣ ಈಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಸಿದ್ದರಾಮಯ್ಯ ಅವರು ಹೇಳಿ ತಕ್ಷಣ ಕಾನೂನು ಕ್ರಮ ತಗೋಬೇಕಂತ ಒಂದು. ಆಮೇಲೆ ಏನು ಅಖಂಡ ಬಿಜಾಪುರ ಜಿಲ್ಲಾಧ್ಯಕ್ಷರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದ್ರು ಸಹಿತ ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಆಗ್ಲಿ, MLA ಆಗ್ಲಿ, MLC ನಾಮಿನೇಟೆಡ್ ಯಾವುದೂ ಮಾಡಿಲ್ಲ. ಈಗ ಮನೇನು ಮಾಡ್ತಾರೆ ಅಂತ ಮಾಡ್ಲಿಲ್ಲ. ಒಟ್ನಲ್ಲಿ ರಾಜ್ಯ ಸರ್ಕಾರ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಸಮುದಾಯಕ್ಕೆ ನಿಗಮ ಸ್ಥಾನ ನೀಡಿಲ್ಲ. ಸರ್ಕಾರದಲ್ಲಿ